ನಮಸ್ಕಾರ, ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಅಜಯ್. ತಾಲಿಬಾನ್ ಉಗ್ರರು ಬರೀ ಅಫ್ಘಾನಿಸ್ತಾನದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಅದೇ ಮಾದರಿಯ ತಾಲಿಬಾನಿಗಳಿದ್ದಾರೆ. ಭಾರತದಲ್ಲೂ ತಾಲಿಬಾನ್ ರೀತಿಯ ಕೆಲ ಸಂಘಟನೆಗಳಿವೆ ಅನ್ನೋದನ್ನ ಹೇಳಿದ್ದಾರೆ ಈಗ ಕಾಂಗ್ರೆಸ್ನ MLC ಆಗಿರುವಂತಹ BK ಹರಿಪ್ರಸಾದ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬಿಜೆಪಿ ಅವರನ್ನ ಬೈಯುತ್ತಲೇ ತಾಲಿಬಾನಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. ಭಾರತದ ತಾಲಿಬಾನಿಗಳ ಹೆಸರನ್ನ ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳಿ ಕಾಂಗ್ರೆಸ್ MLC BK ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ತಾಲಿಬಾನಿಗಳು ಯಾರು ಭಾರತದಲ್ಲಿ ಇರೋರು ಅನ್ನೋರ ಹೆಸರನ್ನ ಆದಷ್ಟು ಬೇಗ ಹೇಳ್ತೀನಿ. ಕೇವಲ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಮಾತ್ರ ಅಲ್ಲ ಇರೋದು, ಉಗ್ರರು ಕೇವಲ ಅಫ್ಘಾನಿಸ್ತಾನದಲ್ಲಿ ಅಲ್ಲದೆ ಭಾರತದಲ್ಲೂ ಕೂಡ ತಾಲಿಬಾನಿಗಳಿದ್ದಾರೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವುದು BK ಹರಿಪ್ರಸಾದ್. ಸರ್ಕಾರ ಅದು ಪಾರ್ಲಿಮೆಂಟ್ ನ ನಡೆಸತಕ್ಕಂಥದ್ದು. ಇಂಗ್ಲಿಷ್ ಅಲ್ಲಿ ಒಂದು ಬಹಳ ಫೇಮಸ್ ಫ್ರೇಸ್ ಇದೆ, ಅಪೋಸಿಷನ್ ಹ್ಯಾಸ್ ಇಸ್ ಸೇ, ದ ಗವರ್ಮೆಂಟ್ ಹ್ಯಾಸ್ ಇಸ್ ವೇ ಅಂತ ಹೇಳಿ. ನಾವು ಹೇಳಿದ್ದೆಲ್ಲ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಏನು ಕೇಳೋದಿಲ್ಲ. ಜನಸಾಮಾನ್ಯರು ಏನು ಬಂದು ನಮ್ಗೆ ಹೇಳ್ತಾರೆ, ಈ ವಿಚಾರವನ್ನ ತಮ್ಮ ಮುಂದೆ ನಾವು ಹಿಡ್ತೀವಿ, ನೀವು ಅದನ್ನು ಮಾಡೋದು ಬಿಡೋದು ಬಿಟ್ಬಿಟ್ಟಿದ್ದು. ನೀವು ಚರ್ಚೆಗೆ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರೆ ಕಳ್ಳನ ಮನಸ್ಸು ಒಳ್ಳೊಳಗೆ. ರಾಷ್ಟ್ರದ ಪರಿಸ್ಥಿತಿ ನೋಡಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮುಂದೆ ಇರುತ್ತಾ ಇಲ್ವಾ ಅನ್ನೋ ಒಂದು ಸಂಶಯ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಬರೋ ಮಟ್ಟದಲ್ಲಿ ಆಗಿದೆ. ಈಗ ಅಲ್ಲಿ ತಾಲಿಬಾನ್ ಇದೆ, ಇಂಡಿಯಾದಲ್ಲೂ ಒಂದು ರೀತಿ ತಾಲಿಬಾನ್ ಇದೆ. ಆದ್ರಿಂದ ಪ್ರತಿಕೂಲ ಮತ್ತು ಅನುಕೂಲ ಅನ್ನೋದನ್ನ ಸ್ವಲ್ಪ ಸಮಯ, ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಎಲ್ಲರೂ ಸಹ ಗಂಭೀರವಾಗಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಈಗ ಅಫ್ಘಾನಿಸ್ತಾನದಲ್ಲಷ್ಟೇ ಅಲ್ಲ ತಾಲಿಬಾನಿಗಳು ಇರೋದು, ಭಾರತದಲ್ಲೂ ಇದ್ದಾರೆ ಅನ್ನೋದನ್ನ ಯಾರನ್ನ ಗುರಿಯಾಗಿರಿಸಿಕೊಂಡು ಹೇಳಿದ್ದಾರೆ? ಯಾವ ರೀತಿಗೆ ಈ ಒಂದು ವಿವಾದಾತ್ಮಕ ಹೇಳಿಕೆ ಇನ್ನಷ್ಟು ಬೇರೆ ಬೇರೆ ಆರೋಪಗಳಿಗೆ, ವಿವಾದಗಳಿಗೆ ಕಾರಣ ಆಗಬಹುದಾ? ಹೇಗೆ ಹಾಗಾದ್ರೆ ಇವರ ಈ ಒಂದು ಮಾತು ಅಂತ? ಖಂಡಿತವಾಗಿಯೂ ನವಿತಾ, ಏನಂತಾರೆ BK ಹರಿಪ್ರಸಾದ್ ಅವರು ಇಂದು KPCCಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿರ್ತಾರೆ. ಪತ್ರಿಕಾಗೋಷ್ಠಿಯ ಒಂದು ಕಡೆ ಹಂತದಲ್ಲಿ ತಾಲಿಬಾನ್ ವಿಚಾರ ಬಂದಂತ ಸಂದರ್ಭದಲ್ಲಿ ಏನು ಅಫ್ಘಾನಿಸ್ತಾನದಲ್ಲಿ ಅಷ್ಟೇ ತಾಲಿಬಾನ್ ರೀತಿ ತಾಲಿಬಾನಿಗಳಿಲ್ಲ, ಭಾರತದಲ್ಲೂ ಸಹ ಅದೇ ಮಾದರಿಯವರು ಇದ್ದಾರೆ, ಅದೇ ಮಾದರಿಯ ಕೆಲ ಸಂಘಟನೆಗಳು ಇವೆ ಅಂತಕ್ಕಂಥ ಮಾತನ್ನ BK ಹರಿಪ್ರಸಾದ್ ಹೇಳಿರ್ತಕ್ಕಂಥ ಎಲ್ಲೋ ಇದು ಒಂದ್ ಕಡೆ ಈಗ ವಿವಾದ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಸಂಘಟನೆಗಳು ಯಾವುವು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳ್ತೀವಿ, ಆದ್ರೆ ಅದಕ್ಕೆ ಅವರು ಉತ್ತರವನ್ನ ಕೊಡ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆ ಸಂಘಟನೆಗಳು ಯಾವುದು ಅಂತಕ್ಕಂಥ ಮುಂದೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನ BK ಹರಿಪ್ರಸಾದ್ ಹೇಳ್ತಾರೆ. ಅಂದ್ರೆ ಎಲ್ಲೋ ಪರೋಕ್ಷವಾಗಿ ಅವರು ಯಾವ ಒಂದು ಸಂಘಟನೆಗಳ ಹೆಸರನ್ನ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಉಲ್ಲೇಖ ಮಾಡಬಹುದು, ಆದ್ರೆ ಅದು ಅವರ ಬಾಯಿಂದನೇ ಬರಬೇಕಾಗಿತ್ತು. ಯಾಕಂತಂದ್ರೆ ಅವರು ಸದಾ ಯಾವಾಗ್ಲೂ RSS ಅನ್ನ ಕಟು ಶಬ್ದಗಳಲ್ಲಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈಗ RSS ಗೆ ಹೇಳಿದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಸಹ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟು ದಿನ ನೇರವಾಗಿ ಹೇಳ್ತಿದ್ದಂತ ಹರಿಪ್ರಸಾದ್ ಅವರು ಇಂದು ಮುಂದಿನ ದಿನಗಳಲ್ಲಿ ಆ ಸಂಘಟನೆಗಳು ಯಾವ್ಯಾವು ಅಂತಕ್ಕಂಥ ಎಲ್ಲೋ ಭಾರತದಲ್ಲಿ ತಾಲಿಬಾನಿಗಳು ಇದ್ದಾರೆ ಅಂತಕ್ಕಂಥದ್ದೇ ಒಂದು ಗಂಭೀರ ವಿಚಾರ. ಯಾಕಂತಂದ್ರೆ ಯಾರು ಅಂತ ಒಂದು ತಾಲಿಬಾನ್ ಸಂಘಟನೆಗೆ ಹೋಗ್ತಕ್ಕಂತಹ ಒಂದು ಸಂಘಟನೆಗಳು ಭಾರತದಲ್ಲಿ ಇದೆ ಅಂತಂದ್ರೆ ಯಾವ್ದು ಆ ಸಂಘಟನೆಗಳು ಅಂತಕ್ಕಂಥದ್ದು ಈಗ ಬಹಳ ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. BK ಹರಿಪ್ರಸಾದ್ ಅವರು ನೇರವಾಗಿ ಆ ಸಂಘಟನೆಗಳ ಹೆಸರನ್ನ ಹೇಳ್ಬೇಕು, ಮುಂದಿನ ದಿನಗಳಲ್ಲಿ ನಾನು ಆ ಸಂಘಟನೆಗಳ ಹೆಸರನ್ನ ಹೇಳ್ತೀನಿ ಮಾಧ್ಯಮಗಳ ಮುಂದೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಾಮಿ ಅವರ ಒಂದು ಹೇಳಿಕೆಯನ್ನು ಕೂಡ ಅವರಲ್ಲಿ ಉಲ್ಲೇಖವನ್ನಾಗಿ ತೆಗೆದುಕೊಳ್ತಾರೆ, ಅಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಸೊ ಆದಷ್ಟು ಬೇಗ ಅನ್ನೋದಾದ್ರೆ ಯಾವಾಗಂತೆ, ಯಾವಾಗ ಹೇಳ್ತಾರಂತೆ? ಅವ್ರು ನಾಳೆ ಸಹ ಪ್ರೆಸ್ ಮೀಟ್ ಮಾಡಿ ಹೇಳ್ಬೋದು. ಇಲ್ಲಿ ಎಲ್ಲೋ ಒಂದ್ ಕಡೆ BK ಹರಿಪ್ರಸಾದ್ ಅವ್ರನ್ನ ಇಂದಿನ ಒಂದು ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಅವರು ಸದಾ RSS ಅನ್ನ RSS ಇರ್ಬೋದು, ಹಿಂದೂ ಪರ ಸಂಘಟನೆಗಳನ್ನ ಕಟು ಶಬ್ದಗಳಲ್ಲಿ ಟೀಕೆಯನ್ನ ಮಾಡ್ತಾ ಇದ್ರು. ಈಗ ಏನಾದ್ರೆ RSS ಅಥವಾ ನಾಗಪುರ ಅಂತಕ್ಕಂಥ ಮಾತ್ರ ಯಾವಾಗ್ಲೂ ಬಳಸ್ತಾ ಇರ್ತಾರೆ. ಅವ್ರು ಈಗ RSS ಗೆ ಹೇಳಿದ್ದಾರಾ ಈ ಒಂದು ಪದವನ್ನ ಅಂತಕ್ಕಂಥದ್ದನ್ನ, ಈ ಒಂದು ಏನೋ ತಾಲಿಬಾನ್ ಸಂಘಟನೆಗಳು ಇವೆ ಅಂತಕ್ಕಂಥದ್ದು RSS ಗೆ ಹೇಳಿದ್ದಾರಾ ಅಂತಕ್ಕಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಆದ್ರೆ ಹರಿಪ್ರಸಾದ್ ಅವರು ಸ್ಪಷ್ಟವಾಗಿ ಅಲ್ಲಿ RSS ಅನ್ನಕ್ಕಂಥ ಪದವನ್ನ ಬಳಸಿಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನವಿತಾ, ಥ್ಯಾಂಕ್ ಯು ಸಂಜಯ್.